Thank you, Jesus. Hallelujah, 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 hallelujah. ಆತನ ಕೃಪೆ ಎಂದೆಂದೂ ಮಾರ್ಪಡಂತದಾಗಿದೆ ಸ್ವಾಮಿ. ಈ ದಿವಸವರೆಗೂ ನಮ್ಮನ್ನು ಕಾಪಾಡಿಕೊಂಡು ಬಂದಂತ ನಿನ್ನ ಮಹತ್ವವಾದಂತ ಕೃಪೆಗಾಗಿ ಘನ ಮಹಿಮೆ ತುದಿ ಸ್ತೋತ್ರವನ್ನು ನಿಮಗೆ ಸಲ್ಲಿಸುತ್ತೇನೆ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ಕಾಣಂತ ಒಂದು ಕೃಪೆ ನೀವು ನಮ್ಮ ದಯ ಪಾಲಿಸಬೇಕಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಎಂದೆಂದಿಗೂ ನಿಮಗೆ ಸ್ತೋತ್ರ ಇಡುತ್ತೇನೆ ಸ್ವಾಮಿ, ಎಂದೆಂದಿಗೂ ನಿಮಗೆ ಸ್ತೋತ್ರ ಇಡುತ್ತೇನೆ ಸ್ವಾಮಿ. ನೀವು ನಮ್ಮ ಜೊತೆಲಿ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿವಸವನ್ನು ಕಾಣಂತ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ಒಳ್ಳೆಯವರು ಸ್ವಾಮಿ. ಅನೇಕ ಕಾರ್ಯಗಳು ನಮ್ಮ ಜೊತೆಲಿ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕ ಕಾರ್ಯಗಳು ನಮ್ಮನ್ನ ಕೈ ಹಿಡಿದು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕ ವಿಷಯಗಳಲ್ಲಿ ಸ್ವಾಮಿ ನಾವು ಬಿದ್ದೋಗ್ದರಂಗೆ ಸ್ವಾಮಿ, ಜಾರಿ ಹೋಗ್ದರಂಗೆ ನಮ್ಮನ್ನು ಕೈ ಹಿಡಿದು ನಮ್ಮ ನಡೆಸಿ ವಾರ ಪೂರ್ತಿ ನಿಮ್ಮ ಸನ್ನಿಧಾನದಲ್ಲಿ ಕಾಣಂತ ಒಂದು ಕೃಪೆ ನೀವು ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ವಂದನೆಯನ್ನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಹೌದು ಸ್ವಾಮಿಯೇ, ಇವತ್ತು ಒಂದು ಆರಾಧನೆಯನ್ನು ನಮ್ಮ ಜೊತೆಲಿ ಇದ್ದು ನೀವು ನಿಮ್ಮ ಪ್ರಸನ್ನತೆ ನಮ್ಮ ಜೊತೆಲಿ ಇದ್ದು ನೀವು ನಮ್ಮ ಜೊತೆಲಿ ಇದ್ದು ನಮ್ಮನ್ನು ಅಂಗೀಕರಿಸಿ ನಮ್ಮ ಜೊತೆಲಿ ನೀವು ಮಾತಾಡಬೇಕಂತ ಬೇಡುತ್ತೇನೆ. ವಿಡಿಯೋ ನೋಡಂತ ಒಂದೊಂದು ಮಕ್ಕಳು ಸಮಸ್ಯೆಗಳು ಕುಟುಂಬದಲ್ಲಿರುವಂತ ಎಲ್ಲ ಕಾರ್ಯಗಳು ನೀವು ದಯಪಾಲಿಸಬೇಕಂತ ಬೇಡ್ತೇನೆ ಸ್ವಾಮಿ. ಒಬ್ಬೊಬ್ಬ ಕುಟುಂಬದಲ್ಲಿರುವಂತ ಒಬ್ಬೊಬ್ಬ ಭಕ್ತರುಗಳು, ಮನುಷ್ಯಗಳು, ವಿಶ್ವಾಸಿಗಳು ನೀನು ಆಶೀರ್ವದಿಸಬೇಕಂತ ಬೇಡ್ತೇನೆ ಸ್ವಾಮಿ. ಕೈ ಬಿಡದರಿಗೆ ಅವ್ರನ್ನ ಕೊನೆಯವರೆಗೂ ಅವ್ರ ಯಾತ್ರೆಯಲ್ಲಿ ನೀನ್ ಜೊತೆಲಿ ಇರ್ಬೇಕಂತ ಬೇಡ್ತೇನೆ. ಆಶೀರ್ವಸು, ಒಬ್ಬೊಬ್ಬರನ್ನ ಹಿಡಿದುಕೊಂಡು ನೀನು ನಡೆಸಿ ಆಶೀರ್ವದಿಸಬೇಕಂತ ಯೇಸುವಿನ ಹೆಸರಿನಿಂದ ಬಿಡುತ್ತೇನೆ. ಒಳ್ಳೆ ತಂದೆ, ಆಮೆನ್. ಈಗ ನಾವೆಲ್ಲರೂ ಸೇರಿ ಒಂದು ದೇವರ ಹಾಡವನ್ನು ಹಾಡೋಣ. Amazing grace, how sweet the sound that saved a wretch like me. I once was lost, but now I'm found. Was blind, but now I see. 'Twas grace that taught my heart to fear, and grace my fears relieved. How precious did that grace appear, the hour I first believed. Through many dangers, toils and snares, I have already come. This grace hath brought me safe thus far, and grace will lead me home. When we've been there 10,000 years, bright shining as the sun, we've no less days to sing God's praise than when we first begun. Amazing grace, how sweet the sound that saved a wretch like me. I once was lost, but now I'm found. Was blind, but now I see.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಕೃಪೆಯು ದಯವು ಈ ವಾರ ಪೂರ್ತಿ ನಮ್ಮ ಜೊತೆಲಿ ಇಟ್ಟಿದ್ದಕ್ಕಾಗಿ ನಾನು ಘನವು ಮಹಿಮೆಯು ಸ್ತುತಿ ಸ್ತೋತ್ರವು ಅವರಿಗೆ ನಾನು ಸಲ್ಲಿಸುತ್ತೇನೆ. ನಿಜವಾಗ್ಲೂ ಇವತ್ತಿನ ದಿವಸ ನೋಡುವಾಗ ಕರ್ಫ್ಯೂ ಆಗಿ ಬಂದ್ ಆಗಿದೆ ಕರ್ನಾಟಕ ಪೂರ್ತಿ. ದೇವ್ರ ಮಕ್ಕಳೇ, ನಡೀಬೇಕಾದಂತ ಆರಾಧನೆಗಳು ನಡೀದರಂಗೆ ಅದಕ್ಕೂ ತಡೆ ಆಗಿದೆ. ಆದರೆ ಜೀವವುಳ್ಳ ಕರ್ತನು ಯೇಸುನ ಸ್ತುತಿಸುವಂತ ಮಕ್ಕಳುಗಳು ಅವರು ಬಿಡದೆ ಬಂದಾದ್ರು, ಇಕ್ಕಟ್ಟಾಗಿದ್ರು, ಎಲ್ಲ ಹಾಗೆ ಮಾಡಿದ್ರು, ಎಲ್ಲ ತಡೆ ಮಾಡಿದ್ರು, ಆತನ ಮಕ್ಕಳು ಇರಂತ ಸ್ಥಳಗಳಲ್ಲಿ ದೇವರನ್ನ ಆರಾಧಿಸಂತ ಮಕ್ಕಳಾಗಿದ್ದಾರೆ. ಅದಕ್ಕಾಗಿ ಅವ್ರಿಗೆಲ್ಲ ಘನವೂ ಮಹಿಮೆಯು ಸ್ತುತಿಯು ಸ್ತೋತ್ರ ಅವ್ರಿಗೆ ಸಲ್ಲಿಸುತ್ತೇನೆ. ಅವರು ಯಾವಾಗೂ ತನ್ನ ಮಕ್ಕಳನ್ನು ಬಿಡೋರಂತಲ್ಲ, ಅವರು ಕೈ ಹಿಡಿದು ಕಾಪಾಡುವಂತ ದೇವರಾಗಿದ್ದಾರೆ. ಅದರಿಂದ ದೇವರ ಮಕ್ಕಳೇ, ಸಮಯವಿಲ್ಲ, ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ದೇವರ ಸತ್ಯವನ್ನು ಕೇಳೋಣ. ಕೇಳಂತ ಸತ್ಯವನ್ನು ದಯವಿಟ್ಟು ಕೇಳಿರಿ. ಸತ್ಯ ನಿಜವಾಗ್ಲೂ ನಿಮಗೆ ದೇವರು ಜಯ ಕೊಡ್ತಾರೆ. ನಾವು ಎಷ್ಟು ಜನಕ್ಕೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದೀವಿ, ಅಷ್ಟು ಜನವನ್ನು ದೇವರು ಅವರ ಸುಖದಿಂದ ಬಲದಿಂದ ಕಾಪಾಡಿಕೊಂಡು ಆಯುಷ್ ದಿವಸಗಳನ್ನು ಕೊಟ್ಟು ನಡೆಸ್ಕೊಂಡು ಬರ್ತಿದ್ದಾರೆ. ನಿಜವಾಗ್ಲೂ ದೇವರು ನಮ್ಮ ಶಬ್ದವನ್ನು ಕೇಳ್ತಾರಂತ ತಂದೆಯಾದಂತೆ ದೇವರಿಗೆ ನಾನು ಯಾವಾಗೂ ಋಣಿಯಾಗಿದ್ದೀನಿ. ನಾನು ನಿಜವಾಗ್ಲೂ ಅವ್ರಿಗೆ ಮಗನಾಗಿ ಇದ್ದು ನಾವೆಲ್ಲ ಕೆಲಸ ಮಾಡೋರಾಗಿರ್ತೀವಿ. ಇನ್ನು ಹೆಚ್ಚು ಅನೇಕ ಜನಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಆದರೆ ನಾವು ಕೂಡಿ ಸೇರೋಣ, ಪ್ರಾರ್ಥನೆ ಮಾಡೋಣ, ದೇವರನ್ನ ಸ್ತುತಿಸೋಣ, ಆರಾಧಿಸೋಣ. ಎಲ್ಲ ಅಂತ ದಿವಸಗಳು ಬೇಗ ಬರ್ತದೆ. ಅದಕ್ಕಾಗಿ ಯಾವುದಕ್ಕೂ ಚಿಂತೆ ಮಾಡಬೇಡಿ, ಭಯ ಪಡಬೇಡಿ. ಅನೇಕ ಜನ ನಿನ್ನೆನೆ ಬೆಂಗಳೂರು ಪಟ್ಟಣವನ್ನು ಬಿಟ್ಟು ಅವರವರ ಗ್ರಾಮಕ್ಕೆ ಸುಮಾರು ಜನ ಹೋಗ್ತಿದ್ದಾರೆ. ಬೆಂಗಳೂರೇ ಸುಮಾರು ಖಾಲಿ ಆಗೋ ತರ ಇದೆ. ಟ್ರಾಫಿಕ್, ಜನಗಳು ಓಡಾಡೋದು ಸುಮಾರು ಕಮ್ಮಿ ಆಗಿದೆ. ಆದರೆ ದೇವರು ನೀನು ಹೋಗಂತ ಸ್ಥಳವೆಲ್ಲ ದೇವರು ನಿನ್ನ ಜೊತೆಯಲ್ಲಿ ಬರಬೇಕು. ಯಾಕಂದ್ರೆ ಅವ್ರು ಇಲ್ಲದೆ ಇದ್ದರೆ ನಿನಗೆ ಏನು ಮಾಡಕ್ಕಾಗುದಿಲ್ಲ. ಅವ್ರು ಇದ್ದರೆ ಎಲ್ಲವನ್ನೂ ಮಾಡಬಹುದು. ಅದಕ್ಕೆ ದೇವ್ರ ಮಕ್ಕಳೇ, ಸತ್ಯವನ್ನು ಕೇಳಿ, ಅರ್ಧದಲ್ಲಿ ನಿಲ್ಲಿಸಬೇಡಿ. ನೀವೇನ್ ಸೇವೆ ಮಾಡ್ತಿದ್ದೀರಾ, ಎಷ್ಟು ಜನಕ್ಕೆ ಶೇರ್ ಮಾಡ್ತಾ ಇದ್ದೀರಾ, ಹೆಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಅದು ನನ್ಗೆ ಗೊತ್ತಿಲ್ಲ. ಆದ್ರೆ ದೇವ್ರು ನೋಡ್ತಿದ್ದಾರೆ. ನೀವು ಎಷ್ಟು ಮಟ್ಟಿಗೆ ಮಾಡ್ತಿದ್ದೀರಾ, ಎಷ್ಟು ಮಟ್ಟಿಗೆ ನಿಮ್ಮ ಹೃದಯ ಕೊಟ್ಟು ಕೇಳ್ತಿದ್ದೀರಾ ಅಂತ ದೇವ್ರು ನಿಜವಾಗ್ಲೂ ನೋಡ್ತಿದ್ದಾರೆ. ಅದನ್ನ ಮಾತ್ರ ಮರಿಬೇಡಿ. ನೀವು ಕೇಳಂತ ಯಾವುದೇ ವಿಷಯದಲ್ಲಿ ನಿಮ್ಗೊಂದು ಬೇಜಾರಾಯ್ತು, ಮನ್ಸು ಭಾರ ಆಯ್ತು, ದುಃಖ ಆಯ್ತು, ಏನೋ ಒಂದು ಭಯ ಆಯ್ತು ಅಂದ್ರೆ ತಕ್ಷಣ ಈ ವಿಡಿಯೋನ ಹಾಕಿ ನೋಡಿ. ನಿಮ್ಮಲ್ಲಿ ಇರೋಂತ ಒಂದು ದೇವ್ರು ಬಿಡುಗಡೆ ಕೊಡ್ತಾರೆ. ಆರಾಧನೆ ಮುಗಿಯೋದ್ರೊಳಗೆ ಈ ಸತ್ಯ ಕೇಳೋದ್ರಲ್ಲಿ ಇದು ದೇವ್ರ ವಾಕ್ಯ, ಇದು ದೇವ್ರ ಸತ್ಯ. ಇದು ನಾನು ಮಾತಾಡ್ತಾರೆ. ಓದಿ ನೋಡಿರಿ, ಮತ್ತಾಯ ಬರೆದ ಪುಸ್ತಕದಲ್ಲಿ 14:31 ಏನ್ ಹೇಳ್ತಾರೆ? ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದರು. ಆ ಕ್ಷಣವೇ ದೇವರು ಕೈಯ ಚಾಚಿ ಅವನನ್ನು ಹಿಡಿದುಕೊಂಡರು. ದೇವ್ರ ಮಕ್ಕಳೇ, ಆ ಕ್ಷಣವೇ, ಒಂದು ಸೆಕೆಂಡ್ ಲೇಟ್ ಆಗಿಲ್ಲ, ಒಂದು ಮಿಲಿ ಸೆಕೆಂಡ್ ಲೇಟ್ ಆಗಿಲ್ಲ. ಆ ಕ್ಷಣವೇ ಅವನ ಕೈಯನ್ನು ಚಾಚಿ ಅವನ ಹಿಡಿದುಕೊಂಡರು. ಹೌದು ದೇವ್ರ ಮಕ್ಕಳೇ, ನಿಮ್ಮನ್ನು ನನ್ನನ್ನು ಎಲ್ಲರೂ ನಾವು ಇಷ್ಟು ದಿವಸ ನಾವು ದಾಟಿ ಬಂದಿದ್ದೀವಿ ಅಂದ್ರೆ ಆತನು ನಮ್ಮನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಅವ್ರ ಕೈ ನಮ್ಮೊಟ್ಟಿಗೆ ಇರೋದ್ರಿಂದ ನಾವು ನಡೆದು ಓಡಾಡಿ ಮಾಡಕ್ಕೆ ಕೆಲಸ ಮಾಡಕ್ಕೂ ನಾವು ಏನು ಯಾವ ವಿಧವಾದಂತ ನಾವು ಕ್ಷೇಮವಾಗಿಯೂ ನಾವು ಸುಖವಾಗಿ ನಾವು ಆರೋಗ್ಯವಾಗಿ ನಾವು ಇದ್ದೀವಿ ಅಂತ ಇದ್ದರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತನು ನಮ್ಮನ್ನು ಹಿಡಿದುಕೊಂಡಿದೆ. ಶತ್ರು ನಮ್ಮ ಮೇಲೆ ಜಯಿಸ್ತರಿಗೆ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ದೇವರ ಕೈ ನಮ್ಮನ್ನು ಹಿಡಿದುಕೊಂಡಿದೆ. ಅವರು ಹಿಡಿದುಕೊಂಡಿರೋದ್ರಿಂದ ನಾವು ಶತ್ರು ಅಷ್ಟು ಸುಲಭವಾಗಿ ನಮ್ಮ ಮೇಲೆ ಜಯಿಸಕ್ಕಾಗ್ತಿಲ್ಲ. ನಮ್ದೇನು ದೊಡ್ಡ ಭಕ್ತಿ ಅಂತ ನೆನೆಸ್ಬೇಡಿ, ನಾನೇನ್ 4 ಅವರ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ನೆನೆಸ್ಬೇಡಿ, ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ನೆನೆಸ್ಬೇಡಿ, ನಾನು ಬೆಳಗಿಂದ ಸಾಯಂಕಾಲ ವೇದ ಪುಸ್ತಕ ಓದ್ತಿದ್ದೀನಿ ಅಂತ ನೆನೆಸ್ಬೇಡಿ, ಅದರಿಂದ ನಾನು ಜಯಿಸ್ಕೊಂಡು ಬಂದೆ ಅಂತ ನೆನೆಸ್ಬೇಡಿ. ನೀವು ನೆನೆಸ್ಬೇಕಾದದ್ದು ಒಂದೇ ಒಂದು, ಅದು ಏನಂದ್ರೆ ಯೇಸು ಸ್ವಾಮಿ ಕೈ ನಿಮ್ಮೊಟ್ಟಿಗೆ ಇದೆ.
ನಿಮ್ಮ ಕುಟುಂಬದಲ್ಲಿ ಇದೆ. ಆದ್ರಿಂದ ಶತ್ರು ಭಯ ಪಡುತ್ತಾನೆ. ಶತ್ರುವಾಗುವನು ನಿಮ್ಮೊಟ್ಟಿಗೆ ಬರದರಿಗೆ ದೂರ ಹೋಗ್ತೇನೆ. ಕಾರಣ ಏನಂದ್ರೆ ದೇವರ ಹಸ್ತ ನಿಮ್ಮ ಮಧ್ಯದಲ್ಲಿ ಕೈ ಹಿಡಿದುಕೊಂಡಿರೋದ್ರಿಂದ ನಿಮ್ಮನ್ನು ಯಾರು ಕದಲಿಸಕ್ಕಾಗೋದಿಲ್ಲ, ಯಾರು ನಿಮ್ಮನ್ನು ಶೇಕ್ ಮಾಡಕ್ಕಾಗೋದಿಲ್ಲ. ಕಾರಣ ಏನಕ್ಕೆ ಅಂದ್ರೆ ದೇವರ ಹಸ್ತ ನಿಮ್ಮನ್ನು ಹಿಡಿದುಕೊಂಡಿರೋದ್ರಿಂದ. ಎಷ್ಟು ದೂರ ನಾವು ಪ್ರಯಾಣ ಮಾಡಿದೀವಿ ಅಂದ್ರೆ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ದೇವರು ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ, ಪೇತ್ರರು ಹಿಡಿದುಕೊಂಡಿರಂತ ದೇವರು ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ ನಾವು ಚೆನ್ನಾಗಿದ್ದೀವಿ, ನಾವು ಬದುಕಿದ್ದೀವಿ, ನಾವು ಆಶೀರ್ವಾದ ಹೊಂದಿದ್ದೀವಿ, ನಾವು ಆರೋಗ್ಯವಾಗಿದ್ದೀವಿ, ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ನಾವು ಕೈ ಕಾಲು ಚೆನ್ನಾಗಿ ಶೇಕ್ ಮಾಡಕ್ಕಾಗುತ್ತದೆ, ನಾವು ಓಡಾಡಕ್ಕಾಗುತ್ತೆ, ನಾವು ನಡೆಯಕ್ಕಾಗ್ತದೆ, ನಾವು ಕೂತ್ಕೊಳ್ಳೋಕ್ಕಾಗುತ್ತೆ, ನಾವು ಊಟ ಮಾಡಕ್ಕಾಗುತ್ತೆ, ಎಲ್ಲಾ ವಿಷಯದನ್ನು ನಾವು ಭಾಗವಹಿಸಕ್ಕಾಗುತ್ತೆ, ಎಲ್ಲ ವಿಧವಾದಂತ ಜ್ಞಾನಗಳಿಂದ ಮಾತಾಡಕ್ಕೆ ಜ್ಞಾನವನ್ನು ಆಗುತ್ತೆ. ಕಾರಣವೇನೆಂದ್ರೆ ಯೇಸು ಹಸ್ತ ನಮ್ಮೊಟ್ಟಿಗೆ ಇರದಿಂದ ದೇವರ ಕೈಲಿ ನಾವಿದ್ದೀವಿ. ಇಂಥ ಹಸ್ತ ಇರುವಾಗ ನಾವು ಯಾತಕ್ಕೆ ಭಯ ಪಡಬೇಕು? ಚಿಕ್ಕ ಮಕ್ಕಳುಗಳು ನೋಡಿ, ಇಂಥ ಚಿಕ್ಕ ಮಕ್ಕಳುಗಳು ಹೋಗುವಾಗ ಬೆಳೆಯುವಾಗ 5 ವರ್ಷ 6 ವರ್ಷ 8 ವರ್ಷ 9 ವರ್ಷ ಮಕ್ಕಳುಗಳು ನೋಡುವಾಗ ರೋಡ್ ಪಾಸ್ ಮಾಡ್ಬೇಕಾದ್ರು, ದಾರಿಲಿ ಹೋಗ್ಬೇಕಾಗಿದ್ರು, ಜನ ಕುಟ್ಟದಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾಗಿದ್ರು ಅವ್ರ ತಂದೆ ಅಂತವ್ರು ಏನ್ ಮಾಡ್ತಾರೆ, ಆ ಮಕ್ಕಳನ್ನ ಕೈನ ಹಿಡಿದುಕೊಂಡು ನಡ್ಕೊಂಡು ಹೋಗ್ತಾರೆ. ಆ ಕೈನ ಹಿಡಿದುಕೊಂಡಿರೋದನ್ನ ನೋಡಿ ನಾಯಿ ನೋಡಿನೂ ಭಯ ಪಡ್ತದೆ ಕಚ್ಚಕ್ಕೆ. ಕಾರಣ ಏನಂದ್ರೆ ತಂದೆ ಕೈ ಅವನು ಹಿಡಿದುಕೊಂಡಿದೆ ಅಂತ ನಾಯಿನು ಹತ್ರ ಬರೋ ನಾಯಿನು ಕಚ್ಚುದಿಲ್ಲ, ಭಯಪಟ್ಟು ಓಡ್ತದೆ. ಯಾಕಂದ್ರೆ ತಂದೆ ಎಲ್ಲಿ ಒಂದು ಫುಟ್ಬಾಲ್ ಶಾಟ್ ಹೊಡೆದು ಬಿಡ್ತಾರೋ ಅಂತ ಭಯ ನಾಯಿಗೆ. ಇಂಥ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಹೋಗ್ಬೇಕಾದ್ರೆ ಕಾರಣ ಏನಂದ್ರೆ ಮಕ್ಕಳು ತಂದೆ ಕೈನ ಹಿಡಿದುಕೊಂಡಿರೋದ್ರಿಂದ. ಮಕ್ಕಳು ತಂದೆ ಕೈ ಹಿಡಿದಿಲ್ಲ, ತಂದೆ ಮಕ್ಕಳು ಕೈ ಹಿಡಿದುಕೊಂಡಿರೋದ್ರಿಂದ. ನಾವು ಅಷ್ಟೇ, ನಾವು ಎಂಥ ಒಂದು ವಿದ್ಯಾವಂತರಾದ್ರೂ, ನಾವು ಹಣವಂತರಾದ್ರೂ, ನಾವು ದೊಡ್ಡವರಾದ್ರೂ, ನಾವು 70 ವರ್ಷ ಆದ್ರೂ 90 ವರ್ಷ ಆದ್ರೂ ದೇವರ ದೃಷ್ಟಿಯಲ್ಲಿ ನಾವು ಎಳೆ ಮಕ್ಕಳು. ನಾವು ದೇವರ ಸ್ಥಾನಕ್ಕೆ, ದೇವರ ಸರಿಸಮಕ್ಕೆ ಹೋಗಕ್ ಸಾಧ್ಯವಿಲ್ಲ. ನಮಗಿರೋಂತ ಬ್ರೈನ್ 350-400 ಗ್ರಾಮ್ ಬ್ರೈನ್ ಮಾತ್ರವೇ. ಅಷ್ಟೇ ನಮ್ ಸರ್ವರ್ ಎಷ್ಟು ತಡ್ಕೋಬೇಕು ಅಷ್ಟೇ ತಡೀತದೆ, ಇಲ್ಲಾಂದ್ರೆ ಸರ್ವರ್ ಬ್ಲಾಸ್ಟ್ ಆಗ್ತದೆ. ಕಂಪ್ಯೂಟರ್ ಸರ್ವರ್ ಅಲ್ಲಿ ಇಷ್ಟು ಕೆಪಾಸಿಟಿ GB ಅಂತ ಇರ್ತದೆ, ಇಷ್ಟು RMB ಅಂತ ಇರ್ತದೆ. ಅಷ್ಟು ಕೆಪಾಸಿಟಿ ಒಳಗೆ ಅದು ತಡ್ಕೊಳ್ಳುವಂತ ಶಕ್ತಿ ಇರ್ತದೆ, ಅಷ್ಟನ್ನ ಲೋಡ್ ಮಾಡೋ ಕೆಪಾಸಿಟಿ ಇರ್ತದೆ. ಅದ್ರ ಮೇಲೆ ಆದ್ರೆ ಎಲ್ಲಾನು ಜಾಮ್ ಆಗಿ ವೈರಸ್ ಬಂದು ಎಲ್ಲವನ್ನು ಹಾಕಿರೋಂತ ಸೇವ್ ಮಾಡಿದ್ದನ್ನು ಎಲ್ಲವನ್ನು ವಾಶ್ ಔಟ್ ಆಗುತ್ತೆ. ಕಾರಣ ಏನಕ್ಕೆ ಹೇಳು? ಅದಕ್ಕೆ ಓವರ್ಲೋಡ್ ಕೊಟ್ಟಿರೋದ್ರಿಂದ. ಅದೇ ರೀತಿಲಿ ನಮಗೆ 350-400 ಗ್ರಾಮ್ ಬ್ರೈನ್ ಇರೋದ್ರಿಂದ ನಮ್ಗೆ ಎಷ್ಟು ತಗೋಬೇಕು ಅಷ್ಟೇ ಮಾತ್ರ ತಗೊಳಕ್ ಸಾಧ್ಯ. ಎಲ್ಲವನ್ನೂ ನಾವು ಮಾಡಕ್ ಸಾಧ್ಯವಿಲ್ಲ. ಎಲ್ಲವನ್ನೂ ನಾವು ಮಾಡ್ತಾ ಇದೀವಿ ಅಂದ್ರೆ ದೇವರ ಹಸ್ತ ನಮ್ಮ ಜೊತೆಲಿದೆ. ದೇವರು ನಮ್ಮನ್ನ ಹಿಡಿದುಕೊಂಡಿದ್ದಾರೆ. ಎಳೆ ಮಗುನ ನಾವು ಹೆಂಗೆ ಹಿಡಿದುಕೊಂಡಿದ್ದೀವೋ ಆ ರೀತಿ ದೇವರು ನಮ್ಮನ್ನು ಹಿಡಿದುಕೊಂಡಿದ್ದೀವಿ. ನಾವು ಈ ಭೂಲೋಕದಲ್ಲಿ ಜೀವಿಸೋವರೆಗೂ ನಾವು ಎಳೆ ಮಕ್ಕಳುಗಳೇ ದೇವ್ರ ದೃಷ್ಟಿಲಿ. ಅವರು ನಮ್ಮನ್ನು ಹಿಡಿದುಕೊಂಡಿಲ್ಲ ಅಂದ್ರೆ ಈ ಲೋಕವನ್ನು ನಾವು ಜಯಿಸಕ್ ಸಾಧ್ಯವಿಲ್ಲ. ಅವ್ರು ಎಂತ ಒಂದು ಕೈ ಗೊತ್ತಾ? ಓದಿ ನೋಡಿ, ಯೆಶಾಯ 48 ಅಲ್ಲಿ ಓದ್ ನೋಡಿರಿ. ಯೆಶಾಯ ಬರೆದ ಪುಸ್ತಕದಲ್ಲಿ 48:13 ಓದ್ ನೋಡಿ ಏನ್ ಹೇಳ್ತಾರೆ. ನಾನೇ ಆದಿ ಅಂತ್ಯವೂ ನಾನೇ, ಆದಿಯೂ ಅವರೇ ಅಂತ್ಯವೂ ಅವರಂತೆ. ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಅವರ ಕೈ ಭೂಮಿಗೆ ಅಸ್ಥಿಪಾರವನ್ನು ಹಾಕಿದೆ. ಯಾವುದೋ ಒಂದು ಬಿಲ್ಡಿಂಗ್ ಅಸ್ಥಿಭಾರ ಹಾಕಿಲ್ಲ, ಯಾವುದೋ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಸ್ಥಿಭಾರ ಹಾಕಿಲ್ಲ, ಯಾವುದೋ ದೊಡ್ಡ ಟೌನ್ಶಿಪ್ ಆದಂತ ಮಲ್ಟಿ ಸ್ಟೋರ್ ಮಲ್ಟಿ ಮಿಲಿಯರ್ ಆದಂತ ಬಿಲ್ಡಿಂಗ್ ಅಸ್ಥಿಭಾರ ಹಾಕಿಲ್ಲ. ಭೂಮಿಗೆ ಅಸ್ಥಿಭಾರ ಹಾಕಿರಂತ ಕೈ, ಅಂತ ಒಂದು ಕೈ ನಮ್ಮನ್ನು ಹಿಡಿದುಕೊಂಡಿದೆ. ಅದಕ್ಕೆ ನಾವು ಅವ್ರನ್ನ ಘನಪಡಿಸಬೇಕು, ಅವ್ರನ್ನ ನಾವು ಕೃತಜ್ಞತೆ ಸಲ್ಲಿಸಬೇಕು, ನಾವು ಸ್ತೋತ್ರಗಳು ಸಲ್ಲಿಸಬೇಕು, ಅವ್ರಿಗೆ ಹೆಚ್ಚಾಗಿ ನಾವು ಮಹಿಮೆ ಸಲ್ಲಿಸಬೇಕಾಗಿದೆ. ಕಾರಣ ಏನಂದ್ರೆ ಅವರು ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ. ಅವ್ರು ಹಿಡಿದುಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ಆಸ್ತಿಯಲ್ಲಿ ಮನಿಬೇಕಾಗಿತ್ತು. ಅವ್ರು ನಮ್ಮನ್ನು ಹಿಡಿದುಕೊಂಡಿಲ್ಲ ಅಂದ್ರೆ ನಾವು ಭಯಂಕರವಾದಂತ ಕುಟ್ಟುಕೊಂಡು ನಡಿಬೇಕಾಗಿತ್ತು. ಅವ್ರು ನಮ್ಮನ್ನು ಹಿಡಿದುಕೊಂಡಿಲ್ಲ ಅಂದ್ರೆ ಯಾರೋ ಬಂದು ನಮ್ಮನ್ನು ಊಟ ಮಾಡಿಸ್ಬೇಕಾಗಿತ್ತು. ಅವ್ರು ಬಂದು ಮಾಡಿಸೋರ್ಗು ನಮಗೆ ಹೊಟ್ಟೆಲಿ ಊಟ ಆಗ್ತಾ ಇರ್ಲಿಲ್ಲ ತಿನ್ನಕ್ಕೆ. ಇಂಥ ಒಂದು ಪರಿಸ್ಥಿತಿ ಲೋಕದಲ್ಲಿ ಎಲ್ಲ ಮೂಲೆಗಳಲ್ಲಿ ನಡೀತಿದೆ. ಆದರೆ ನಾವು ಸುಖವಾಗಿ ಬಲವಾಗಿ ಜೀವನದಿಂದ ಆನಂದವಾಗಿ ಸಂತೋಷವಾಗಿ ಸಮಾಧಾನವಾಗಿ ಇರೋದಕ್ಕೆ ಕಾರಣ ಏನಂದ್ರೆ ಯೇಸು ಹಸ್ತ ನಮ್ಮನ್ನು ಹಿಡಿದುಕೊಂಡಿದೆ.
ಯಾವ ದುಷ್ಟ ಶಕ್ತಿಗಳು, ಯಾವ ಮೋಸ ಶಕ್ತಿಗಳು, ಯಾವ ಲೋಕದ ಶಕ್ತಿಗಳು, ಯಾವ ಮಂತ್ರಗಳು, ಯಾವ ತಂತ್ರಗಳು, ಯಾವ ಸೈತಾನ್ ಕಾಟುಗಳು ನಮ್ಮನ್ನು ಮುಟ್ಟದರೆ ಅದಕ್ಕೆ ಕಾರಣ ಏನಂದ್ರೆ ಯೇಸು ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ. ಯೇಸು ನಮ್ಮನ್ನು ಹಿಡಿದುಕೊಂಡರೆ ಯಾವ ದುಷ್ಟ ಶಕ್ತಿಗಳು ನಮ್ಮನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ಯಾವ ಲೋಕದ ಮಂತ್ರ ಶಕ್ತಿಗಳು, ಎಂತ ಒಂದು ಮಂತ್ರವಾದಿ ಲೋಕದಲ್ಲಿ ನಾವು ಕರ್ಕೊಂಡ್ಬಂದು ಮಂತ್ರ ಮಾಡಿಸು, ಮುಟ್ಟದಲ್ಲ. ಯಾಕೆಂದ್ರೆ ದೇವರು ಅವನು ಹಿಡಿದುಕೊಂಡಿದ್ದಾರೆ. ಅದನ್ನ ನೋಡ್ತದೆ, ಮಂತ್ರವನ್ನು ನೋಡ್ತದೆ, ತಂತ್ರಗಳು ಮಾಡೋದನ್ನ ನೋಡ್ತಾರೆ, ಶೂನ್ಯಗಳು ಮಾಡಿ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಅದೆಲ್ಲ ಹೋಗಿ ರಿವರ್ಸ್ ಮಾಡಿದ್ರವ್ರಿಗೆ ಹೋಗಿ ಹೊಡಿತದೆ. ಯಾಕಪ್ಪ? ಅವನೇ ಮುಟ್ಟಕ್ಕಾಗಲ್ಲ. ಕಾರಣ ಏನಂದ್ರೆ ಒಬ್ಬರ ಹಸ್ತನ ಒಳಗೆ ಇದ್ದಾನೆ, ಒಬ್ಬರ ಕೈ ಹಿಡಿದುಕೊಂಡಿದೆ. ಅವ್ರ ಕೈ ಹಿಡಿದುಕೊಂಡಿರೋದ್ರಿಂದ ಅವನ ಅನೇಕ ವಿಧವಾದಂತ ಕಾರ್ಯಗಳು, ಯಾವ ದುಷ್ಟ ಶಕ್ತಿಗಳು ಅವನ ಮನೆಯೊಳಗಡೆ ಪ್ರವೇಶಕ್ಕೆ ಸಾಧ್ಯವಿಲ್ಲ. ದೇವ್ರ ಮಕ್ಕಳೇ, ಇಂಥ ಒಂದು ಅಸ್ಥಿಭಾರ ಹಾಕಿರಂತ, ಈ ಭೂಮಿಗೆ ಅಸ್ಥಿಭಾರ ಹಾಕಿರಂತ ಕೈ, ಆ ಹಸ್ತದಲ್ಲಿ ನಾವು ಇದ್ದೀವಲ್ಲ, ಅದಕ್ಕೆ ನೀನು ಸಂತೋಷ ಪಡು. ಲೋಕದಲ್ಲಿ ಸಣ್ಣ ಸಣ್ಣ ವಿಷಯಗಳು ಸಿಕ್ಕಿಲ್ಲ ಅಂದ್ರೆ ಮನ್ಸು ಬೇಚಾರ ಮಾಡ್ಕೋತೀಯ, ಮನ್ಸು ಒಂದು ಭಾರ ಮಾಡ್ಕೊಳ್ತೀಯ, ನೀನು ಸೋತೋಗ್ತೀಯ. ಅದು ಮನ್ಸನ್ನೇ ಚೇಂಜ್ ಮಾಡ್ಕೋತೀಯ. ಏನೋ ಪ್ರಪಂಚನೇ ಕಳ್ಕೊಂಡಂಗೆ, ಏನೋ ದೊಡ್ಡ ಇದೇನೇ ಆಸ್ತಿನೇ ಕಳ್ಕೊಂಡ ತರ ನಿನ್ನ ಮುಖ ಭಾವನೆಗಳೆಲ್ಲ ಬದಲಾವಣೆ ಆಗ್ತದೆ. ಕಾರಣ ಏನಕ್ಕೆ? ನಿನ್ನಲ್ಲಿರಂತ ಮಾನಸಿಕವಾದಂತ ಬಲಿಂತೆಗಳು. ನೀನ್ ಯೋಚನೆ ಮಾಡಬೇಕು, ಯೇಸು ನನ್ನನ್ನು ಹಿಡಿದುಕೊಂಡು ಇಲ್ಲಿವರೆಗೂ ನಾನು ಜೀವದಿಂದ ಇದ್ದೀನಿ, ನಾನು ಆರೋಗ್ಯವಾಗಿ ಇದ್ದೀನಿ, ನಾನು ಓಡಾಡ್ತಿದ್ದೀನಿ, ನನ್ನ ಜ್ಞಾನವನ್ನು ಶುದ್ಧವಾಗಿ ಕೆಲಸ ಮಾಡುತ್ತಿದ್ದೆ, ಅನೇಕ ಜ್ಞಾನಿಗಳಿಗೆ ನಾನು ಜ್ಞಾನವಂತನಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಕಾರಣ ಏನಂದ್ರೆ ಯೇಸು ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ, ಯೇಸುವಿನ ಹಸ್ತಕ್ಕೆ ನಾವು ಇರೋದ್ರಿಂದ, ಯೇಸು ಹಸ್ತ ನಮ್ಮ ಜೊತೆಲಿ ಇರೋದ್ರಿಂದ, ಆ ಭೂಮಿ ಅಸ್ಥಿಭಾರ ಹಾಕಿರಂತ ಕೈ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಅದು ನಮ್ಮೊಟ್ಟಿಗೆ ಬಲವಾದಂತೆ ಕೆಲಸ ಮಾಡ್ತಿದೆ. ರಕ್ಷಿಸೋರಾಗಿದ್ದಾರೆ. ಓದ್ ನೋಡಿ, ಕೀರ್ತನೆ 18:35 ಓದ್ ನೋಡಿ. ನೀನು ಇದು ಓದಮ್ಮ, ಇದು ಏಸಾಯಲ್ಲಿ 18:35 ಓದಮ್ಮ. 18:35 ಕೀರ್ತನೆ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನೀವೇ ನನಗೋಸ್ಕರವಾಗಿ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದೀರಾ. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಬಲಗೈ ನನಗೆ ಆಧಾರವಾಗಿದೆ. ಅನೇಕ ಸಮಯದಲ್ಲಿ ನಾವು ಸೋತೋಗೋದಿರೋದು ಉಂಟು. ಅನೇಕ ಸಮಯದಲ್ಲಿ ನಾವು ಏನಪ್ಪ ನಮ್ಮ ಲೈಫು ಅಂತ ಯೋಚನೆ ಮಾಡಿದ್ದು ಉಂಟು. ಆದರೆ ಆ ಬಲಗೈ, ಯೇಸು ಸ್ವಾಮಿನ ಬಲಗೈ ಯಾವ ರೀತಿ ನಮ್ಮನಿಗೆ ಆಧಾರವಾಗಿದೆ ನೋಡಿ. ಓದಿ ನೋಡಿ ತಿರ್ಗಾ ಕೀರ್ತನೆ 18:35. ಅವರು ಎಂತ ಒಂದು ಇದಾಗಿದ್ದಾರೆ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ನಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲ, ನಿನ್ನ ಬಲಗೈ ನನಗೆ ಆಧಾರ. ಅವರ ಬಲಗೈ ನಮಗೆ ಆಧಾರವಾಗಿದೆ. ಎಷ್ಟು ಸಮಸ್ಯೆಗಳು, ಎಷ್ಟು ಜನ ನಮ್ಮ ಎಗೇನ್ಸ್ಟ್ ಆಗಿ ಬಂದ್ರು, ಎಷ್ಟೇ ಹೋರಾಟ ಬಂದ್ರು, ದೇವರು ನಮ್ಗೆ ಆಧಾರ ಇದೆ ಅಂದ್ರೆ ಅದು ದೇವರ ಕೈ, ಬಲಗೈ ಮಾತ್ರ. ಸಕಲವನ್ನೇ ಸೃಷ್ಟಿ ಮಾಡಿದಂತ ದೇವರು, ಭೂಮಿಗೆ ಅಸ್ಥಿಭಾರ ಹಾಕಿದಂತ ದೇವರು, ಈ ಇಡೀ ಪ್ರಪಂಚನೇ ಅವರ ಕೈಯಲ್ಲಿ ಇಟ್ಟುಕೊಂಡಿರುವಂತ ದೇವರು. ಅಂತ ದೇವರ ಕೈಲಿ ನಾವು ಇದ್ದೀವಿ ಅಂದ್ರೆ, ಅವ್ರಿಗೆ ನಮ್ಗೆ ಆಧಾರವಾಗಿದ್ದಾರೆ ಅಂದ್ರೆ ಅದು ಅವರು ಬಲಗೈನೇ ಎತ್ತು ಉಪಯೋಗಿಸುತ್ತಾರೆ. ನೋಡಿ, ನಾವು ಅನೇಕ ವಿಷಯಗಳು ನಾವು ತಿಳ್ಕೊಬೇಕಾದ್ದು ಇದೆ. ಅನೇಕ ಸಮಯದಲ್ಲಿ ದೊಡ್ಡವ್ರಿಗೂ ಹಣ ಕೊಡೋದು, ಹಣ ಈಸ್ಕೊಳ್ಳೋದು, ಒಂದು ಪದಾರ್ಥ ಕೊಡೋದು, ಒಂದು ಗ್ಲಾಸ್ ನೀರು ಕೊಡೋದು, ಒಂದು ಗ್ಲಾಸ್ ನೀರು ಈಸ್ಕೊಳ್ಳೋದು, ಏನೋ ಒಂದು ತಿಂಡಿ ಕೊಡೋದು, ನಾವು ಎತ್ತಿ ಎಡಗೈಲಿ ಎತ್ತಿ ಉಪಯೋಗಿಸ್ತೀವಿ. ಎಡಗೈಲಿ ಈಸ್ಕೊಳ್ಳೋದು, ಎಡಗೈಲಿ ಕೊಡೋದು, ಆ ಕೆಲಸ ನಾವು ಮಾಡಬಾರದು. ಅದು ಇಷ್ಟ ಇಲ್ಲ. ದೇವರೇ ನಮ್ಮ ಬಲಗೈಯಿಂದ, ಅವ್ರ ಬಲಗೈಯಿಂದ ನಮಗೆ ಆಧಾರವಾಗಿದ್ದಾರೆ ಅಂದ್ರೆ, ದೇವರು ಎಷ್ಟು ಆದಿಯಿಂದ ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ಓದ್ಬೇಕಾದ್ರೆ ದೇವರು ಎಲ್ಲ ಬಲಗೈನೇ ಯೂಸ್ ಮಾಡಿದ್ದಾರೆ. ಗೊತ್ತಾ? ಯಾವತ್ತೇ ಅಷ್ಟೇ ನಾವು ಏನೇ ಮಾಡಿದ್ರು ಅದು ಒಂದು ಗೌರವ, ಅದೊಂದು ಮರ್ಯಾದೆ. ನಾವು ಯಾವಾಗೂ ಒಬ್ಬರ ಹತ್ರ ಈಸ್ಕೊಳ್ಳೋದಾಗ್ಲಿ, ಒಬ್ಬರ ಹತ್ರ ಕೊಡೋದಾಗ್ಲಿ, ಒಬ್ಬರ ಹತ್ರ ಇದು ಮಾಡೋದಾಗ್ಲಿ, ಒಬ್ಬರಿಗೆ ಗೌರವ ಪಡಿಸೋದು ನಾವು ಬಲಗೈನ ಉಪಯೋಗಿಸಬೇಕು. ದೇವ್ರು ಹೇಳ್ತಾರೆ, ಆತನ ಬಲಗೈ ನಮಗೆ ಆಧಾರವಾಗಿತ್ತಂತೆ. ಸೋತೋಗಂತ ಸಮಯದಲ್ಲಿ, ದುಃಖ ಪಟ್ಟೋಗಂತ ಸಮಯದಲ್ಲಿ, ಯಾರು ನಮ್ಗೆ ಇಲ್ಲ ಅಂತ ಯೋಚನೆ ಮಾಡೋ ಸಮಯದಲ್ಲಿ
ಅಯ್ಯಪ್ಪ ಏನಪ್ಪ ಮಾಡ್ಲಿ ಅಂತ ನಾವು ಪ್ರಶ್ನೆ ನಮ್ಮಲ್ಲಿ ಎದುಳುತ್ತೆ ಸಮಯದಲ್ಲಿ ದೇವರು ನಮ್ಗೆ ಆಧಾರವಾಗಿದೆ. ಒಂದು ಬಾಗಿಲು ಮುಚ್ಚುತ್ತಾರೆ, ಏನೋ ಚೆನ್ನಾಗಿ 10 ಜನ ಸೇರಿ ನಮ್ಗಿರಂತ ಒಂದು ಬಾಗಿಲು ಮುಚ್ಚಿಬಿಡ್ತಾರೆ ಬಲವಂತಾಗಿ. ಆದ್ರೆ ದೇವರು ನಮ್ಗೆ ಆಧಾರವಾಗಿದ್ದು ಇನ್ನೊಂದು ಬಾಗಿಲು ತೆಗಿತಾರೆ. ಅದನ್ನ ನೀವು ಕಣ್ಣು ಹಿಡ್ದಿದ್ದೀರಾ? ನಾನು ಕಣ್ಣು ಹಿಡ್ದಿದ್ದೀನಿ. ಎಷ್ಟೋ ಜನಗಳು ಸೇರಿ ನಮ್ಗೆ ಒಂದು ಬಾಗಿಲು ಮುಚ್ಚಿಬಿಡ್ತಾರೆ. ಈ ಬಾಗಿಲು ಹೋದ್ರೆ ದೊಡ್ಡವನಾಗ್ಬಿಡ್ತಾನೆ, ಈ ಬಾಗಿಲಲ್ಲಿ ಹೋದ್ರೆ ಇವನು ಆಶಾದ ಹೊಂದ್ಬಿಡ್ತಾನೆ, ಈ ಬಾಗಿಲಲ್ಲಿ ಹೋದ್ರೆ ನೀನು ಒಳ್ಳೆ ಒಳ್ಳೆ ದೈವಿಕವಾದಂತ ಫಲಗಳು ಇವ್ ನೋಡಕ್ ಹೋಗ್ತಾನೆ, ಈ ಬಾಗಿಲಲ್ಲಿ ಹೋದ್ರೆ ಲೋಕದ ಆಶೀರ್ವಾದ ನೋಡ್ಬಿಡ್ತಾನೆ, ಈ ಬಾಗಿಲಲ್ಲಿ ನೀನು ಹೋಗ್ದಾರಿಗೆ ಎಷ್ಟೋ ಜನ ಬಲವಂತ ಮಾಡಿ ಆ ಬಾಗಿಲನ್ನ ಮುಚ್ಚಿಬಿಡ್ತಾರೆ. ಆದ್ರೆ ದೇವರು ನಮ್ಗೆ ಆಧಾರವಾದಂತೆ ಇರೋ ದೇವರು ಏನ್ ಮಾಡ್ತಾರೆ, ತನ್ನ ಬಲಗೈಲಿ ಇನ್ನೊಂದು ಬಾಗಿಲು ತೆಗೆದುಕೊಡ್ತಾರೆ. ಅಲ್ಲೇ ದೇವರು ಹೇಳ್ತಾರೆ, ನಿನ್ನ ಶತ್ರು ಮುಂದೆಗಡೆ ನಾನು ನಾಚಿಕೆ ಪಡಿಸಕ್ಕೆ ಬಿಡೋದಿಲ್ಲ, ನಿನ್ನನ್ನು ಎತ್ತಿ ನಿಲ್ಲಿಸ್ತೀನಿ, ನಿನ್ನನ್ನು ತಲೆ ಮಾಡುತ್ತೇನೆ. 10 ಜನ ಮಧ್ಯದಲ್ಲಿ ನೀನ್ ತಲೆವನ್ನ ಆಗಿರ್ಬೇಕು, 100 ಜನದಲ್ಲಿ ನೀನ್ ತಲೆಯನ್ನು ಮಾಡ್ತೇನೆ, ನೀನ್ 5 ಜನದ ಮಧ್ಯದಲ್ಲಿ ನೀನ್ ತಲೆ ಮಾಡ್ತೀನಿ, ನಿನ್ನ ಬಾಲ ನಾನು ಮಾಡೋದಿಲ್ಲ. ಕಾರಣ ಏನಂದ್ರೆ ನನ್ನ ಬಲಗೈ ನಿನಗೆ ಆಧಾರವಾಗಿದೆ. ಏನು ಇಲ್ಲದೆ ಹೋದ್ರು ಆತನ ಬಲಗೈ ನಮ್ಗೆ ಆಧಾರ ಪಡುವಾಗ ಎಲ್ಲವೂ ಇರೋ ರೀತಿಲಿ ಇರ್ತದೆ. ಕಾರಣ ಏನಂದ್ರೆ ದೇವರು ನಮ್ಮ ಕೈಯಲ್ಲಿ ನಮ್ಮ ಜೊತೆಲಿ ಇರೋದ್ರಿಂದ. ಓದಿ ನೋಡಿ 59:1 ಯೆಶಾಯ ಪುಸ್ತಕದಲ್ಲಿ ಏನ್ ಹೇಳ್ತಾರೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತಹ ಮೋಟುಗೈ, ದೇವರ ಹಸ್ತವು ರಕ್ಷಿಸಕ್ಕಾಗದಂತದ್ದು ಮೋಟ ಕೈ ಅಲ್ಲ. ದೇವರು ಹೇಳ್ತಾರೆ, ದೇವ್ರ ಮಕ್ಕಳೇ, ಯಾವಾಗೂ ನೀವು ಮಟ್ಟವಾಗಿ ಯೇಸುವನ್ನ ನೆನೆಸಬೇಡಿರಿ. ಯೇಸು ಕೈ ಮೋಟ ಕೈ ಇಲ್ಲ. ಅಯ್ಯೋ ದೇವರು ಇಷ್ಟೊಂದು ಪ್ರಾರ್ಥನೆ ಮಾಡಿದ್ದೇನೆ, ಇಷ್ಟೊಂದು ಉಪವಾಸ ಇಟ್ಟಿದ್ದೇನೆ, ಇಷ್ಟೊಂದು ಜಪ ಮಾಡಿದ್ನೆ, ನನ್ಗೆ ಏನು ದೇವರು ನನ್ನ ಕಿವಿ ಕೊಟ್ಟಿಲ್ಲ, ನನ್ನ ಶಬ್ದವನ್ನು ಕೇಳಿಲ್ಲ, ನನ್ಗೇನು ಸಹಾಯ ಮಾಡಿಲ್ಲ. ದೇವರು ಸಹಾಯ ಮಾಡದೇ ಇಲ್ಲ, ದೇವರು ಸಹಾಯ ಮಾಡೋತವರಾಗಿದ್ದಾರೆ. ನಿನ್ನ ಹತ್ರ ಕಿತ್ಕೊಳ್ಳೋರಲ್ಲ, ದೇವ್ರು ನಿಮ್ಗೆ ಕೊಡೋರಾಗಿದ್ದಾರೆ. ನಿನ್ನ ಹತ್ರ ಈಸ್ಕೊಳ್ಳೋರಲ್ಲ, ಅವ್ರು ನಿಮ್ಗೆ ಕೊಡೋರಾಗಿದ್ದಾರೆ. ಕೊಡಕ್ಕೆ ನೀನು ಆಯ್ತವಾಗಿರ್ಬೇಕು, ನೀನು ಸಿದ್ಧವಾಗಿರ್ಬೇಕು, ನೀನು ಪರಿಶುದ್ಧವಾಗಿರ್ಬೇಕು, ನೀನು ದೇವರ ಹತ್ರ ತಗ್ಗಿಸಿಕೊಳ್ಬೇಕು. ಆಗಲೇ ನಿನ್ಗೆ ಕೊಡುತ್ತಾ 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 ಕೊಡುತ್ತಾನೆ ಇರ್ತಾರೆ. ನೀನು ಬೇರೆಯವ್ರಿಗೆ ಕೊಡಂಗೆ ಮಾಡ್ತಾರೆ ಹೊರತು ನೀನ್ ಬೇರೆಯವ್ರ ಹತ್ರ ಈಸ್ಕೊಳಂಗೆ ಮಾಡೋದಿಲ್ಲ. ನಿನ್ ಕೈ ಅವ್ರ ಮೋಟ ಕೈ ಮಾಡೋದಿಲ್ಲ, ದೊಡ್ಡ ಕೈ ಅವ್ರದ್ದು, ಅವ್ರು ಧಾರಾಳವಾದಂತ ಕೈ ಅವ್ರದ್ದು, ಯಥಾರ್ಥವಾದಂತ ಕೈ ಅವ್ರದ್ದು. ಏನು ಮೋಟ ಕೈ ಅಂತ ನೆನ್ಸ್ಬಿಟ್ಟು ಮೋಟ ಕೈ ಅವ್ರಿಗೆ ಕರಡಕ್ಕೆ ಆಗಲ್ಲ, ಒಬ್ರು ಕೊಟ್ರು ಇನ್ನೊಬ್ರು ಕೊಡೋಕೆಲ್ಲ ಅವ್ರ ಹತ್ರ ಇಲ್ಲ ಕೊಡಕ್ಕೆ ಅಂತ ನೆನ್ಸ್ಬೇಡಿರಿ. ಯಾವ ಕರೆನ್ಸಿ, ಯಾವ ದೇಶ ಕರೆನ್ಸಿ ಆದ್ರೆ ಅವ್ರು ಕೊಡೋಂತರಾಗಿದ್ದಾರೆ, ಯಾವ ದೇಶದಲ್ಲಿ ನೀನು ಇಟ್ಟು ಬಾಳ್ಸಂತವರಾಗಿದ್ದಾರೆ, ಯಾವ ದೇಶದಲ್ಲಿ ನೀನು ಹೋದ್ರು ಅವ್ರು ನಿನ್ನ ಜೊತೆಲಿದ್ದಾರೆ, ಅಲ್ಲಿ ನಿನ್ನ ದೊಡ್ಡ ತಲೆಯನ್ನಾಗಿ ಮಾಡ್ತಾರೆ. ಯಾವ್ದ್ರಿಂದ ದೇವರು ಜೊತೆಲಿರುವಂತ ದೇವರ ಕೈ ಮೋಟ ಕೈ ಇಲ್ಲ, ಕೊಡಂತವರಾಗಿದ್ದಾರೆ. ನನ್ನ ಬಾಳಲ್ಲಿ ಎಷ್ಟೋ ಲೈಫಲ್ಲಿ, ನನ್ನ ಲೈಫಲ್ಲೆಲ್ಲ ನಾನು ಆಪ್ಕಟ್ಟಾಗಿ ನೋಡ್ಕೊಂಡ್ ಬಂದಿದ್ದೀನಿ. ದೇವರು ನನಗೆ ಬೇರೆಯವರಿಗೆ ಕೊಡೋ ತರ ಇಟ್ಟಿದ್ದಾರೆ ಹೊರತು ಯಾರ ಹತ್ರ ಇಲ್ಲಿವರೆಗೂ ನಾನು ಈಸ್ಕೊಳ್ಳೋ ತರ ಮಿಡುಗಿಲ್ಲ. ಹಿಂಗ ಕೊಡೋ ತರ ಮಾಡಿದ್ದಾರೆ ಹೊರತು ಈ ರೀತಿ ಈಸ್ಕೊಳ್ಳೋಂಗೆ ಇಟ್ಟಿಲ್ಲ ನನ್ನ ಇಲ್ಲಿವರೆಗೂ. ದೇವರ ಕೃಪೆ, ದೇವರ ದಯೆ, ದೇವರ ಆಶೀರ್ವಾದಕ್ಕಾಗಿ ನಾನು ಕೋಟಿ 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 ವಂದನೆ ಸಲ್ಲಿಸ್ತೀನಿ. ಕಾರಣ ಏನಂದ್ರೆ ಕೊಡೋಂತರಾಗಿದ್ದಾರೆ, ದೇವರು ಅಷ್ಟೇ ಕೊಡೋರಾಗಿದ್ದಾರೆ, ಈಸ್ಕೊಳ್ಳೋರಲ್ಲ. ನೀನು ಈ ದೇವರ ಹತ್ರ ಈಸ್ಕೋ. ನಾನು ದೇವ್ರ ಹತ್ರ, ದೇವ್ರು ನನಗೆ ಕೊಟ್ಟಿದ್ದಾರೆ, ದೇವ್ರ ಹತ್ರ ನಾನು ಈಸ್ಕೊಂಡಿದ್ದೀನಿ. ದೇವರು ನನ್ ಕೊಡುವಾಗ ನಾನು ಅನೇಕ ಜನರಿಗೆ ಕೊಡಂತ ಹಸ್ತವಾಗಿ ದೇವ್ರನ್ನೇ ನಿನ್ನನ್ನು ಮಾಡ್ತಾರೆ, ನನ್ನನ್ನು ಮಾಡಿದ್ದಾರೆ, ಮಾಡಕ್ಕೂ ಹೋಗ್ತಾರೆ. ಅವ್ರ ಕೈ ಮೋಟ ಕೈ ಅಂತ ಯಾವ್ದು ಎಂತ ಕಾಲದಲ್ಲಿ ನೀನ್ ನೆನ್ಸ್ಕೋಗ್ಬೇಡ. ಅವ್ರು ನೀನ್ ಎತ್ತಿ ಬಲಪಡಿಸುತ್ತಾರೆ, ನೀನ್ ಎತ್ತಿ ಘನಪಡಿಸುತ್ತಾರೆ, ನೀನ್ ಎತ್ತಿ ಮಗಿಮೆ ಪಡಿಸ್ತಾರೆ. ಗೊತ್ತಾ ದೇವ್ರ ಮಕ್ಕಳೇ, ಆತನ ಅವ್ರು ಕೊಡೋದು ಮಾತ್ರ ಅಲ್ಲ, ಒಬ್ಬೊಬ್ಬರನ್ನು ಅವರು ನಡೆಸೋರಾಗಿದ್ದಾರೆ. ಕೊಡೋದು ಈ ಪ್ರಪಂಚದಲ್ಲಿ ಏನ್ ಮಾಡಬೇಕು, ಏನ್ ನಡೀತಿದೆ, ಏನ್ ಮಾಡಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತು ಅವರಿಗೆ. ದೇಶನೇ ಯಾವ ಮೂಲೆಯಲ್ಲಿ, ಎಷ್ಟು ದೇಶದಲ್ಲಿ ಎಷ್ಟು ಪ್ರಧಾನಿಗಳಿದ್ದಾರೆ, ಎಷ್ಟು ರಾಷ್ಟ್ರಪತಿ ಇದ್ದಾರೆ, ಏನೆಲ್ಲ ಮಾಡ್ತಾರೆ, ಎಲ್ಲರೂ ಏನ್ ಕೊಡಬೇಕು ಏನ್ ಕೊಡಬಾರ್ದು ಅಂತ ಹೇಳಿ ಅವರು ಧಾರಾಳವಾಗಿ ಕೊಟ್ಟು ಅವರು ನಡೆಸಿದ್ದಾರೆ.
ಅವ್ರ ಅಪ್ಪಣೆ ಇಲ್ಲದೆ ಯಾವ ಯುದ್ಧಗಳು ನಡೆಯುವುದಿಲ್ಲ. ಅವ್ರ ಅಪ್ಪಣೆ ಇಲ್ಲದೆ ಯಾವ ರೋಗಗಳು ಬರೋದಿಲ್ಲ. ಅವ್ರ ಅಪ್ಪಣೆ ಇಲ್ಲದೆ ಯಾವ ವೈರಸ್ ಬರೋದಿಲ್ಲ. ನೀವೆಲ್ಲ ಬರಬೇಕಾದ್ರೆ ಒಂದು ಕಾರಣಗಳಿದೆ. ನೀನು ಭಕ್ತಿ ಮಾಡು, ಯಾವ ವೈರಸ್ ನಿನ್ನ ಮುಟ್ಟೋದಿಲ್ಲ. ನೀನು ಭಕ್ತಿ ಮಾಡು, ನೀನ್ ದೇವರ ಹಸ್ತ ನಿನ್ನ ಜೊತೆಲಿ ಇಟ್ಟುಕೋ. ಯಾವ ಶಕ್ತಿ ನಿನ್ನ ಏನು ಮಾಡೋಕ್ಕಾಗುದಿಲ್ಲ. ಈ ಲೋಕಕ್ಕೆ ಕ್ಷಾಮ ಬಂದ್ರು ನಿನಗೆ ಕ್ಷಾಮ ಬರ್ದರಿಗೆ ದೇವರು ಮಾಡುತ್ತಾರೆ. ದೇವರ ಆರಾಧಿಸು, ದೇವ್ರನ್ನ ಸ್ತುತಿಸು, ಪರಿಶುದ್ಧವಾಗಿರು, ದೇವರಿಗಾಗಿ ಜೀವಿಸು. ಎಂದೆಂದಿಗೂ ನಿನ್ನ ಕೈ ಬಿಡದವರಾಗಿರ್ತಾರೆ. ಅವ್ರ ಕೈನ ನೀನು ನಂಬುವಾಗ ನೀನು ಒಂದು ಕಾಲಕ್ಕೆ ಕೆಟ್ಟ ಹೋಗಕ್ಕೆ ಬಿಡುದಿಲ್ಲ. ದೇವರು ನೀನು ಕೆರಳ ಬಿದ್ದೋಗಕ್ಕೆ ಬಿಡುದಿಲ್ಲ. ಕಾರಣ ಏನಂದ್ರೆ ನೀ ಬೀಳುತ್ತೆ ಅಂತ ಸಮಯದಲ್ಲಿ ಚಟ್ ಅಂತ ದೇವರು ಬಂದು ಕೈ ಹಿಡಿದು ಎತ್ತಿಕೊಳ್ತಾರೆ. ಆ ಪೇದರು ಮುಳುಗುವಂತ ಸಮಯದಲ್ಲಿ ದೇವರು ಚಟ್ ಅಂತ ಹಿಡಿದಂತೆ ಅವನು ಬಡ್ಕೊಂಡ, ಸ್ವಾಮಿ ನನ್ನ ರಕ್ಷಿಸು ಅಂತ ಮೇಲ್ವಾಕ್ಯದಲ್ಲಿದೆ. ಸ್ವಾಮಿ ನನ್ನ ರಕ್ಷಿಸು. ಆದ್ರೆ ಚಟ್ ಅಂತ ದೇವರು ನೀರ್ ಮೇಲೆ ನಿಂತಿರಂತ ದೇವರು ಚಟ್ ಅಂತ ಹಿಡಿದುಕೊಂಡ್ರು ಒಂದು ಸೆಕೆಂಡ್ ಅಲ್ಲಿ. ಅಂತ ಸನ್ನಿವೇಶಗಳು ಎಷ್ಟು ನಮ್ಮ ಬಾಳಲ್ಲಿ ನಡೆದಿದೆ ನೆನೆಸಿದೀರಾ? ಆ ರೀತಿ ನಮ್ಮನ್ನ ಹಿಡಿದೇ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಗೊತ್ತಾ? ಮಣ್ಣೊಳಗಿರ್ಬೇಕಾಗಿತ್ತು, ಹುಚ್ಚರಾಗಿ ಲೋಕದಲ್ಲಿ ಸುತ್ತಬೇಕಾಗಿತ್ತು, ಎಲ್ಲನೂ ಕಳ್ಕೊಂಡು ಎಲ್ಲರಿಂದ ನಿಷ್ಠರಾಗಿ ಅನಾಥರಾಗಿ ರೋಡಲ್ಲಿ ಬಿದ್ದಿರ್ಬೇಕಾಗಿತ್ತು. ಆದ್ರೆ ದೇವರು ಹಿಡಿಯಂತ ಸಮಯದಲ್ಲಿ ಚಿಟ್ಟಂತ ಹಿಡಿದು ಅವ್ರ ಕೈಲಿ ಎಳೆದುಕೊಂಡು ನಿಲ್ಲಿಸ್ಕೊಂಡಿದ್ದಾರೆ, ನಡೆಸ್ತಿದ್ದಾರೆ, ಕೊಡುತ್ತಿದ್ದಾರೆ. ನಾವು ಇಸ್ಕೊತಾ ಇದ್ದೀವಿ. ಅವ್ರು ನಮ್ಮ ಕೈಯಲ್ಲಿ ನಮ್ಮನ್ನು ಎದುರು ನೋಡುವಂಥದ್ದು ಪರಿಶುದ್ಧವನು, ಭಕ್ತಿಯನ್ನು ನೋಡ್ತಿದ್ದಾರೆ. ದೇವ್ರ ಮಕ್ಕಳೇ, ಎಷ್ಟು ದೈವಿಕವಾದಂತ ಸತ್ಯ ಇದೆ ನೋಡಿರಿ. ಸತ್ಯನ ಕೇಳಿರಿ, ಸತ್ಯ ನಿನ್ನ ಬಿಡುಗಡೆ ಮಾಡ್ತದೆ. ಸತ್ಯನ ನಾವು ಕೇಳುವಾಗ ಎಣಿಸಕ್ ಹೋಗ್ಬೇಡಿ, ಯಾರನ್ನು ಲೆಕ್ಕ ಮಾಡಕ್ ಹೋಗ್ಬೇಡಿ. ಸತ್ಯ ಮಾತಾಡ್ತಾ ಇರುವಾಗ ಆ ಸತ್ಯದಲ್ಲಿ ಏನ್ ಒಳ್ಳೆ ಮಾತು ಬರ್ತಿದೆ, ಏನ್ ದೇವ್ರು ಮಾತಾಡ್ತಿದ್ದಾರೆ, ನೀವು ಗಮನ ಇಟ್ಟು ಕೇಳ್ಬೇಕು, ನೀವು ಮನಸ್ಸು ಇಟ್ಟು ಕೇಳಬೇಕು. ಆಗ ದೇವ್ರು ನಿಮ್ಗೆ ಮಾತಾಡುತ್ತಾರೆ. ಅದು ರೆಕಾರ್ಡಿಂಗ್ ಇವತ್ತಾಗಿದ್ರೆ, ನಾನು ಇವತ್ತು ರೆಕಾರ್ಡಿಂಗ್ ಆಗಿದ್ರೆ, ನೀವು ನಾಳೆ ನೀವು ಈ ರೆಕಾರ್ಡಿಂಗ್ ನೀವು ಕೇಳ್ಬೇಕಾದ್ರೆ ದೇವ್ರಿಗೆ ಚೆನ್ನಾಗಿ ಗೊತ್ತು ನೀನ್ ನಾಳೆ ಕೇಳೋಣಾಗಿದ್ಯಾ ಅಂತ. ಇವತ್ತು ದೇವ್ರು ಈ ಮಣ್ಣು ಮೂಲಕದಿಂದ ಮಾತಾಡುತ್ತಾರೆ. ದೇವ್ರ ರಹಸ್ಯಗಳು ನಿಮ್ಗೆ ಗೊತ್ತಿಲ್ಲ, ದೇವ್ರ ಸೀಕ್ರೆಟ್ಸ್ಗಳು ನಿಮ್ಗೆ ಗೊತ್ತಿಲ್ಲ. ನೀವು ನೆನೆಸ್ಬೋದಿದ್ರೆ ನೆನ್ನೆ ರೆಕಾರ್ಡಿಂಗ್ ಮಾಡಿದ್ದು ಇವತ್ತೇನು ಮಾತಾಡೋದು ಅಂತ. ನಾಳೆ ಏನ್ ಮಾಡ್ಬೇಕು, ನೀನು ಒಂದು ವಾರ ಬಿಟ್ಟು ಏನ್ ನೋಡುತ್ತೀಯ, ನೀನ್ ನೋಡುವಾಗ ಏನ್ ವಾಕ್ಯ ಬೇಕು, ಏನ್ ಮಾತು ಬೇಕು ಅಂತ ಹೇಳಿ ದೇವ್ರು ಇವತ್ತು ಮಾತಾಡಿ ರೆಕಾರ್ಡ್ ಮಾಡಿ ಇಟ್ಟಿರ್ತಾರೆ. ಇದನ್ನ ಕೇಳುವಾಗ ನಿನ್ಗೆ ಬಿಡುಗಡೆ ಹೊಂದ್ತೀಯ. ಕೇಳಿ ನೋಡಿ, ನಾನು ಸುಮ್ನೆ ಹೇಳಲ್ಲ. ಆ ರೀತಿ ನಿಮಗೆ ಬಿಡುಗಡೆ ಸಿಕ್ಕಿಲ್ಲ ಅಂದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ 9845035029 ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಯೋಚನೆ ಮಾಡಬೇಡಿ. ಜ್ಞಾನವೃತ್ತಿ 21:1 ಏನ್ ಹೇಳ್ತಾರೆ ದೇವರು? ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿದೆ. ನೀರಿನ ಕಾಲುವೆಗಳಂತೆ ಇವೆ. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿದೆ. ನೀರಿನ ಕಾವಲೆಗಳು ಏನು? ನೀರಿನ ಕಾಲುವೆಗಳಂತೆ ಇವೆ. ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ. ನೀರಿನ ಕಾವಲೆ ರೀತಿಯಲ್ಲಿರುತ್ತದೆ. ತನ್ನ ಬೇಕಾಗಿರೋ ಕಡೆ ದೇವರು ತಿರುಗಿಸ್ತಾರಂತೆ. ನೋಡಿ, ನೀವು ಎಷ್ಟು ರೈತರುಗಳು ಕೆಲಸ ಮಾಡಿದ್ದೀರಂತ ನೀವು ನೋಡಿದಿರೋ ಏನೋ ಗೊತ್ತಿಲ್ಲ ನನಗೆ. ನಾನು ನೋಡಿದ್ದೀನಿ, ನಾನು ರೈತರ ಕೆಲಸನೂ ಮಾಡಿದ್ದೀನಿ. ಈ ಕಾವಲೆ ನೀರು ಬರ್ತಾ ಇರುವಾಗ ಈ ಗದ್ದೆಗಳಲ್ಲಿ ನೀರಂತ ಒಂದು ಚಿಕ್ಕ ಕಾವಲೆ ಮಾಡ್ತಾರೆ. ಆ ಕಾವಲೆಯಲ್ಲಿ ನೀರು ಬರುವಾಗ ಆ ನೀರು ಒಂದು ದೊಡ್ಡ ಒಂದು ಪಾತಿನ ಮಾಡಿ ಒಂದೊಂದು ಪಾತಿಗೂ ನೀರು ಎಲ್ಲಿ ಬೇಕು ಅಲ್ಲಿ ಈ ಕಡೆ ಒಂದು ಪಾತಿ ಕಟ್ಟರೆ, ಮಣ್ಣಾಕಿ ಕಟ್ಟಿದ್ರೆ ಈ ಕಡೆ ನೀರು ಹೋಗ್ತದೆ. ಆ ನೀರೆಲ್ಲ ತುಂಬ ಆದ ನಂತರ ತಿರ್ಗಾ ಈ ಪಾತಿನ ಈ ಕಡೆ ಮುಚ್ಚಿಬಿಟ್ಟು ಈ ಕಡೆ ಬಿಡ್ತೀವಿ. ಈ ಕಡೆ ಬಿಡುವಾಗ ಇಲ್ಲೂ ಹೋಗ್ಬಿಟ್ಟು ಆ ಪಾತಿಗಳು ತುಂಬುತ್ತದೆ. ಅದು ತುಂಬ ಆದ್ಮೇಲೆ ಅದನ್ನ ಆ ಕಡೆ ಹೋಗ್ಬೇಕಾದ ನೀರ್ನ ಈ ಕಡೆ ಮುಚ್ಚಿದ್ರೆ ಆ ಕಡೆ ಪಾತಿಗೆ ಹೋಗ್ತದೆ. ಈ ರೀತಿ ನಾವು ವ್ಯವಸಾಯ ಮಾಡೋರಿಗೆ ಚೆನ್ನಾಗಿ ಗೊತ್ತದು. ದೇವ್ರು ಏನ್ ಹೇಳ್ತಾರೆ ವೇದ ಪುಸ್ತಕದಲ್ಲಿ, ಈ ರಾಜರ ಸಂಕಲ್ಪಗಳು ನನ್ನ ಕೈಲಿದೆ. ಯಾರನ್ನ ಏನೇನ್ ನಡೆಸಬೇಕು, ಹೆಂಗೆ ನಡೆಸಬೇಕು, ಯಾರನ್ನ ಎಲ್ಲಿ ನಿಲ್ಲಿಸಬೇಕು, ಎಷ್ಟು ವರ್ಷ ಇರಿಸಬೇಕು, ಸೀಟಲ್ಲಿ ಕುಡಿಸ್ಬೇಕು, ಸೀಟಿಂದ ಎತ್ತಿಸ್ಬೇಕು, ಹೆಂಗೆ ಮಾಡಬೇಕು, ಅವನು ಕುಂತುಕೊಳ್ಳುವಾಗ ಅವ್ನಿಗೆ ಏನ್ ಜ್ಞಾನ ಕೊಡಬೇಕು, ಏನ್ ಜ್ಞಾನ ಕೊಡಬಾರ್ದು ಅಂತ ಎಲ್ಲ ದೇವ್ರ ಕೈಲಿ ಆ ಕಾವಲೆ ನೀರು ಹೋಗೋ ರೀತಿಲಿ ಎಲ್ಲೆಲ್ಲಿ ತಿರುಗಿಸ್ಬೇಕು ಅಲ್ಲೆಲ್ಲ ದೇವ್ರು ತಿರುಗಿಸ್ತಾರೆ. ಇಡೀ ಪ್ರಪಂಚನೇ ಎಷ್ಟು ದೇಶದಲ್ಲಿ ರಾಜ್ಯಗಳಿದ್ದಾರೋ, ಈ ದೇಶದಲ್ಲಿ ಎಷ್ಟು ಪ್ರಧಾನಿಗಳಿದ್ದಾರೋ, ರಾಷ್ಟ್ರಪತಿ ಇದ್ದಾರೋ, ಎಲ್ಲ ಆತನ ಕೈಲಿದೆ.
ಯೇಸು ಸ್ವಾಮಿ ಕೈಲಿದೆ. ಅವರು ತೀರ್ಮಾನ ಮಾಡಿದ್ರೆ, ಅವ್ರ ಮನ್ಸು ಮಾಡಿದ್ರೆ ಯುದ್ಧಗಳು ನಡೀತದೆ. ಹೌದು, ಈ ದೇಶಕ್ಕೆ ಯುದ್ಧ ನಡೀಬೇಕಂತ ಮನ್ಸು ಮಾಡಿದ್ರೆ ಯುದ್ಧ ನಡೀತದೆ. ಇಲ್ಲ ಹೋದ್ರೆ ನಡೆಯೋದಿಲ್ಲ, ಅಲ್ಲಿ ನಿಲ್ತದೆ. ಅವನು ಹಂಗು ಬಲವಂತವಾಗಿ ಯುದ್ಧ ಮಾಡಕ್ಕೆ ನಾನು ಬಂದ್ರೆ ದೇವ್ರ ತೀರ್ಮಾನ ಗೊತ್ತಿಲ್ಲದೆ ಅವನು ಬಿಡೋಂತ ಬಂದೂಕುಗಳು, ಬಾಣಗಳು ಎಲ್ಲವನ್ನು ಪುಷ್ ಆಗುತ್ತದೆ. ಕಾರಣ ಏನದು, ದೇವರಿಗೆ ತೀರ್ಮಾನಕ್ಕೆ ಮೀರಿ ಮಾಡ್ತಿದ್ದಾನೆ. ಇವನು ಏನು ಎಫೆಕ್ಟ್ ಆಗಲ್ಲ, ಅವನಿಗೆ ನಷ್ಟ ಆಗುತ್ತೆ. ಅದರಿಂದ ದೇವರ ಮಕ್ಕಳೇ ನೆನೆಸ್ಕೊಳ್ಳಿರಿ, ದೇವರ ಕೈಲಿದೆ ಈ ದೇಶವನ್ನು ನಡೆಸೋದು. ಇಂಥ ಒಂದು ದೇವರ ಕೈಲಿ ನಾವಿದ್ದೀವಲ್ಲ, ಎಷ್ಟು ನೀವು ಸ್ತೋತ್ರ ಹೇಳ್ಬೇಕು, ಎಷ್ಟು ಸತಿ ನೀವು ಸ್ತೋತ್ರ ಹೇಳ್ಬೇಕು, ಎಷ್ಟು ನೀವು ಘನಪಡಿಸ್ಬೇಕು. ನಾನು ನೆನ್ಸಂಗೆ ಏನು ನೀವು ಕೇಳಕ್ಕೂ ಹೋಗೋದ್ ಬೇಕಾಗಿಲ್ಲ ಅನ್ಸುತ್ತಪ್ಪ. ಸ್ವಾಮಿ ನನಗೆ ಇದು ಕೊಡು ಸ್ವಾಮಿ, ನನಗೆ ಮನೆ ಕೊಡು ಸ್ವಾಮಿ, ನನ್ಗೊಂದು ಸ್ವಂತ ಮನೆ ಬೆಂಗಳೂರಲ್ಲಿ ಕೊಡು ಸ್ವಾಮಿ, ನನಗೊಂದು ಕಾರ್ ಕೊಡು ಸ್ವಾಮಿ. ಇಲ್ಲ ಮನೆ ಒಂದು ಚಿಕ್ಕ ಮನೆ ಕೊಡು, ಇಲ್ಲ ಸ್ವಾಮಿ ಒಂದು ಸ್ವಲ್ಪ ದೊಡ್ಡ ಮನೆ ಕೊಡು, ದೊಡ್ಡ ಫ್ಲಾಟ್ ಕೊಡು, ಸ್ವಲ್ಪ ಹಣಗಳು ಕೊಡು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ಬೇಕು, ನನ್ನ ಬೀರಲ್ಗೆ ಇನ್ನೂ ಇಷ್ಟು ಜಾಗ ಇದೆ, ಅಲ್ಲಿ ಇಷ್ಟು ಜಾಗ ತುಂಬಿಸ್ಬಿಟ್ಟಿದೀನಿ, ಇನ್ನೊಂದು ಸ್ವಲ್ಪ ಜಾಗ ಖಾಲಿದೆ, ಆ ಜಾಗದಲ್ಲಿ ದುಡ್ಡು ಜೋಡಿಸ್ಬಿಡ್ತೀನಿ. ದುಡ್ಡು ಜೋಡಿಸ್ತಾ 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 ನೀನ್ ಲೌಕಿಕ ಚಿಂತೆಗಳು ಬರ್ತದೆ ಹೊರತು ದೈವಿಕ ಚಿಂತೆ ಬರೋದಿಲ್ಲ. ದುಡ್ಡು ಸೋರ್ಸ್ತಾ ಜೋಡಿಸ್ತಾ 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 ನಿಂಗೆ ಲೌಕಿಕ ಚಿಂತೆ ಬರ್ತದೆ ಹೊರತು ದೇವರ ಚಿಂತೆ ಬರೋದಿಲ್ಲ. ನೀನೇನೇ ಲೋಕದ ಕಾರ್ಯಗಳು ಮಾಡುವಾಗ ಇದು ದೇವ್ರಿಗಾಗಿ, ಇದು ದೇವ್ರಿಗಾಗಿ, ಇದು ದೇವ್ರಿಗಾಗಿ, ಇದು ದೇವ್ರಿಗಾಗಿ ಅಂತ ಸುಮ್ಮನೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು, ಮನೆ ಮೇಲೆ ಮನೆ ಕಟ್ಕೊಂಡು, ಸೈಟ್ ಮೇಲೆ ಸೈಟ್ ಮಾಡ್ಕೊಂಡು, ಈ ಕಡೆ ಒಂದು ಮೂಲೆಯಲ್ಲಿ ಮನೆ, ಆ ಕಡೆ ಮೂಲೆಯಲ್ಲಿ ಮನೆ, ಈ ಕಡೆ ಹಿಂದ್ಗಡೆ ಒಂದು ಮನೆ ಬಿಲ್ಡಿಂಗು, ಅಲ್ಲೊಂದು ಬಿಲ್ಡಿಂಗು, ಇದು ಕಟ್ಟರೆ ಏನು ಸುಖ ಇಲ್ಲ. ಇರಕ್ಕೆ ಒಂದು ಗೂಡು ಬೇಕು ನಮಗೆ. ಆ ಗೂಡು ದೇವ್ರು ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನಾವು ತೃಪ್ತಿಯಾಗಿ ಇದ್ದು ದೇವರ ಹಸ್ತದಲ್ಲಿ ನಾವಿರ್ಬೇಕು, ದೇವರ ಕೈಲಿ ನಾವಿರ್ಬೇಕು. ಸಮಯವಾಯ್ತು ವಾಕ್ಯಗಳು. ಇದು ತಿರ್ಗಾ ನಾನು ತಮಿಳು ಆರಾಧನೆಯಲ್ಲಿ ಇದನ್ನೇ ಆರಂಭಿಸಕ್ ಹೋಗ್ತೀನಿ, ಇದನ್ನೇ ಮಾತಾಡಕ್ ಹೋಗ್ತೀನಿ. ನಾನು ಬೇರೆ ವಾಕ್ಯಗಳು ಕೊಟ್ಟು ಮಾತಾಡ್ತೀನಿ. ಕಾರಣ ಏನಂದ್ರೆ ಇದನ್ನ ವಾಕ್ಯ ನಾನು ಮುಂದರ್ಸ್ಬೇಕಾಗುತ್ತದೆ. ಇನ್ನು ಅದೆಲ್ಲ ಮುಂದರ್ಸಕ್ ಹೋಗಿದ್ರೆ ನನಗೆ ತುಂಬಾ ಸಮಯ ಆಗುತ್ತೆ, ತಮಿಳು ಆರಾಧನೆಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ತಮಿಳು ಆರಾಧನೆಯನ್ನು ನೋಡಿ, ತಮಿಳು ಪ್ರಸಂಗವನ್ನು ಕೇಳಿ, ಇದನ್ನ ವಾಕ್ಯಗಳು ಇದೇ ವಾಕ್ಯ ಕೊಡಲ್ಲ, ಮುಂದೆ ಬೇರೆ ವಾಕ್ಯಗಳು ಕೊಡ್ತೀನಿ ದೇವರ ಹಸ್ತದ ಬಗ್ಗೆ. ಅದರಿಂದ ದೇವ್ರ ಮಕ್ಕಳೇ ಎಲ್ಲ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸಿರಿ. ದೇವರು ಕೈಯಲ್ಲಿ ನೀವಿದ್ದೀರಾ, ದೇವರು ನಿಮ್ಮ ಕೈ ಹಿಡಿದುಕೊಂಡಿದ್ದಾರೆ. ನೋಡಿ, ಇದು ಯೇಸು ಸ್ವಾಮಿ ಕೈ, ಇದು ನಮ್ಮ ಕೈ. ನಾವು ದೇವರ ಹತ್ರ ಕೇಳ್ಕೊಳ್ಳಿ, ಸ್ವಾಮಿ ನೀವು ನನ್ನ ಹಿಡಿದುಕೋಬೇಕು ಅಂತ. ಇಲ್ಲಿ ನಾವು ಕೆಲವು ಮಾನಸಿಕವಾದಂತ ಮನುಷ್ಯಗಳು ಇದು ಯೇಸು ಸ್ವಾಮಿ ಕೈ ಅಂದ್ರೆ ನಾವು ಯೇಸು ಸ್ವಾಮಿನ ಕೈ ಹಿಡಿಬಾರದು. ಕಾರಣ ಏನಂದ್ರೆ ಇದು ಬಲಿಂತೆ ಕೈ. ಯಾವಾಗ ಯಾವ ಕ್ಷಣದಲ್ಲಿ ಜಾರಿ ಹೋಗ್ತದೆ ಗೊತ್ತಿಲ್ಲ. ಲೋಕದ ಗಾಳಿಗಳು ಬೀಸುವಾಗ ಪುಷ್ ಅಂತ ಜಾಗ್ಬಿಡ್ತದೆ. ಆದ್ರೆ ನೀವು ಪ್ರಾರ್ಥನೆಯಲ್ಲಿ ಕೇಳಬೇಕಾಗಿರೋದು, ಯೇಸುವೆ ನೀವು ನನ್ನ ಕೈ ಹಿಡಿದುಕೊಳ್ಳಿರಿ. ಆವಾಗ ಯೇಸು ಸ್ವಾಮಿ ಕೈ ಅಂದ್ರೆ ನಿನ್ನನ್ನ ಹಿಂಗಿಡಿತಾರೆ. ಅವರು ನಿನ್ನನ್ನು ಹಿಂಗಿಡಿಯುವಾಗ ಎಂತ ಗಾಳಿ ಬಂದ್ರು, ಎಂತ ಬಿಸಿಲು ಹೊಡೆದ್ರು, ಎಂತ ಅಲೆಗಳು ಬಂದ್ರು ನೀನು ಸುಲಭವಾಗಿ ಅವ್ರ ಕೈಯಿಂದ ಬಿಡಿಸ್ಕೊಂಡು ಹೋಗಕ್ಕಾಗಲ್ಲ. ಸೈತಾನ ಇದ್ ನೋಡ್ತಾನೆ ಕಣ್ಣಿಂದ, ಇವನ್ ಬಂದು ಯೇಸು ಸ್ವಾಮಿ ಹಿಡಿದಿದ್ದಾನ, ಇಲ್ಲ ಯೇಸು ಸ್ವಾಮಿ ಇವನ್ ಹಿಡಿದಿದ್ದಾನ. ಇದರಲ್ಲೂ ಎರಡೂ ವ್ಯತ್ಯಾಸ ಇದೆ. ನಾವು ಯೇಸು ಸ್ವಾಮಿ ಕೈ ಹಿಡಿದ್ರೆ ಜಾರಿ ಹೋಗ್ತದೆ. ಯಾವ್ದನ್ನ ಗಾಳಿಗೋ, ಯಾವ ಲೋಕ ಆಸೆಗೋ, ಹಣದ ಆಸೆಗೋ, ಲೌಕಿಕ ಆಸೆಗಳಿಗೋ, ಕಣ್ಣಾಸೆಗೋ, ಮಣ್ಣಾಸೆಗೋ ಪುಸ್ ಅಂತ ಹಂಗೆ ಮೆತ್ತಿಗೆ ಹಂಗೆ ಜಾಕೊಂಡು ಹೋಗ್ತದೆ. ಆದ್ರೆ ಯೇಸು ಸ್ವಾಮಿ ಹಿಡಿದ್ರೆ ನೀನ್ ಎಲ್ಲಿ ಹೋದು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನೀನ್ ನಿತ್ಯ ರಾಜ್ಯಕ್ಕೆ ಹೋಗ್ಬೇಕು ಅಂತ ಒಂದು ಪ್ರಯಾಣದಲ್ಲಿ ನೀನ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಮ್ಮ ದಿನ ಪ್ರತಿದಿನ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಕೇಳ್ಕೊಳ್ಳಿ, ಸ್ವಾಮಿ ನನ್ನನ್ನು ಹಿಡಿದುಕೋ ಸ್ವಾಮಿ, ನಿನ್ನ ಕೈಯಿಂದ ನನ್ನನ್ನು ಹಿಡಿದುಕೊಂಡು ನನ್ನ ನಡೆಸು ಸ್ವಾಮಿ. ನನ್ನ ಕೈ ಬಲಿಂತೆ ಕೈ ಸ್ವಾಮಿ, ನನ್ನ ಕೈ ಜಾರಿ ಹೋಗುತ್ತೆ ಕೈ. ಆದ್ರೆ ನಿಮ್ಮ ಕೈ ಜಾರಿ ಹೋಗೋದಂತದಲ್ಲ, ನಿಮ್ಮ ಕೈಲಿ ಹಸ್ತದಲ್ಲಿ ನನ್ನನ್ನು ಇಟ್ಟಿಕೋ ಸ್ವಾಮಿ.
ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ. ಘನ ಮಹಿಮೆ ತುದಿ ಸ್ತೋತ್ರ ಎಲ್ಲವನ್ನ ಸಲ್ಲಿಸುತ್ತೇನೆ. ಅವ್ರ ಮಹಿಮೆ ಉಳ್ಳಂತವರು. ಅವ್ರು ಇಲ್ಲಿವರೆಗೂ ನಮ್ಮನ್ನು ಕೈ ಹಿಡಿದುಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಅವ್ರ ಕೈಯಲ್ಲಿ ನಾವು ಇದ್ದೀವಿ. ಅವರು ಎಲ್ಲಿ ಹೋದ್ರು ನಮ್ಮನ್ನು ಕೆಳಗೆ ಬೀಳ್ದರೆಗೆ ನಮ್ಮನ್ನು ಭಯಂಕರವಾಗಿ ಹಿಡಿದುಕೊಂಡು ನಡೆಸುತ್ತಾರೆ. ಎಂತೆಂತ ಹಳ್ಳುಗಳು ನಾವು ದಾಟಿಕೊಂಡು ಬಂದಿದ್ದೀವಿ. ಎಂತೆಂತ ಭಯಂಕರವಾದಂತ ಕಲ್ಲುಗಳು, ಮುಳ್ಳುಗಳು, ಅಂತೆಂತ ಸಮಯದಲ್ಲಿ ಸಮುದ್ರವಾದಂತ ನೀರುಗಳು, ಆಳವಾದಂತೆ ನೀರುಗಳು, ಗುಂಡಿಯಾದಂತ ನೀರುಗಳು, ಅಷ್ಟು ನಾವು ದಾಟಿ ಬಂದಿದ್ದಕ್ಕೆ ಕಾರಣ ಏನಂದ್ರೆ ಯೇಸು ಸ್ವಾಮಿ ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ. ಅವರಿಗೆ ಘನ ಮಹಿಮೆ ಸ್ತುತಿ ಸ್ತೋತ್ರವನ್ನು ಎಲ್ಲವನ್ನು ಸಲ್ಲಿಸಿರಿ. ಅವ್ರು ನಮ್ಮನ್ನು ಹಿಡಿದುಕೊಂಡಿರೋದ್ರಿಂದ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಕುಟುಂಬದಲ್ಲಿರುವಂತ ಒಬ್ಬೊಬ್ಬರು ಮಕ್ಕಳನ್ನ ದೇವರು ಹಿಡಿದುಕೊಂಡಿದ್ದಾರೆ. ನಿನ್ನನ್ನು ನೆನೆಸಿ ಅವ್ರನ್ನ ಹಿಡಿದುಕೊಂಡಿದ್ದಾರೆ. ನಿನ್ನನ್ನು ನೆನೆಸಿ ನಿನ್ನ ಕುಟುಂಬದಲ್ಲಿ ಸ್ವಂತ ಬಂಧುವನ್ನ ಹಿಡಿದುಕೊಂಡಿದ್ದಾರೆ. ಇದನ್ನು ನೋಡಿ ನೀನು ಆಶ್ಚರ್ಯಪಟ್ಟು ದೇವರಿಗೆ ಒಂದು ಕೃತಜ್ಞತೆಯ ಮಗುವಾಗಿ ನೀನು ಜೀವಿಸಬೇಕು. ನಿನ್ನ ಪ್ರಾರ್ಥನೆಯನ್ನು ಕೇಳಿ, ನಿನ್ನ ಭಕ್ತಿ ಮಾಡೋದನ್ನು ನೋಡಿ, ನೀನ್ ದೇವ್ರಿಗಾಗಿ ಜೀವಿಸೋದ್ ನೋಡಿ, ನಿನ್ನನ್ನು ಮಾತ್ರ ದೇವರು ಹಿಡಿದುಕೊಂಡಿಲ್ಲ, ನಿನ್ನನ್ನು ನೆನೆಸಿ ದೇವರು ನಿನ್ನ ಸ್ವಂತ ಬಂತ ಜಾತಿ ಜನಗಳು ಸ್ವಂತ ಜೊತೆಲಿ ಹುಟ್ಟಿದವ್ರನ್ನೆಲ್ಲ ದೇವರು ಹಿಡಿದುಕೊಂಡಿದ್ದಾರೆ. ಅದನ್ನ ನೀನ್ ನೆನೆಸಿದ್ಯಾ? ಯಾವತ್ತಾದ್ರೂ ನೆನೆಸಿದ್ಯಾ? ಅವ್ರು ಹೋಗ್ಲಿ, ಅವ್ರು ಬಿದ್ದೋಗ್ಲಿ, ಪಾಪದಲ್ಲಿ ಬಿದ್ದೋಗ್ಲಿ, ಏನನ ಬಂದು ಬಾಚ್ಕೊಂಡು ಹೋಗ್ಲಿ, ಏನನ ಬಂದು ಒಡ್ಕೊಂಡು ಹೋಗ್ಲಿ ಅಂತ ನಿನ್ ಮನ್ಸಲ್ಲಿ ನೆನೆಸರು. ಅವ್ರು ಆ ರೀತಿ ನಡ್ಸೋರ ಅಂತಾರಲ್ಲ. ಅವ್ರು ಪ್ರೀತಿ ತೋರಿಸೋರಾಗಿದ್ದಾರೆ, ಅವ್ರ ರಕ್ಷಣೆ ಕೊಡೋರಾಗಿದ್ದಾರೆ, ಅವ್ರು ಶ್ರಮಿಸೋರಾಗಿದ್ದಾರೆ, ಅವ್ರ ಕರುಣಿಕನ ತೋರಿಸೋರಾಗಿದ್ದಾರೆ, ಅವರು ಅನೇಕ ವಿಧವಾದ ಅಪಾರ ಪ್ರೀತಿ ಕೊಡೋರಾಗಿದ್ದಾರೆ, ಅವರ ರಕ್ತದಿಂದ ತೊಳೆಯೋರಾಗಿದ್ದಾರೆ, ಕ್ಷಮಿಸೋರಾಗಿದ್ದಾರೆ. ಅದನ್ನ ತಪ್ಪುಗಳು ಹೆಚ್ಚಾಗಿ ದೊಡ್ಡದಾಗಿ ಎತ್ತಿಕೊಳ್ಳಕ್ ಹೋಗೋದಿಲ್ಲ. ಆತನ ಕೃಪೆಗಾಗಿ ಸ್ತೋತ್ರ. ಅವ್ರ ಹಸ್ತ ನಮ್ಮನ್ನು ಹಿಡಿದುಕೊಂಡಿದ್ದಕ್ಕಾಗಿ ಸ್ತೋತ್ರ. ವಿಶ್ವ ಜಪ ಮಾಡುವ. Precious Heavenly Father, Lord, we thank you for this beautiful day, oh God. Thank you for this wonderful day, oh God. Thank you, Jesus. Thank you for the word that you have given us, oh God. Yes, Thank you for the sermon that you have served us, oh Master God. God, we believe that it is the word from you, oh God. Yes, We believe that He has spoken what you wanted to speak, oh Master Jesus, God. We believe that it is your words that have come out, oh Master God. God, our only request is, oh God, hold us, oh God. Hold us, oh God. God, we know that, oh God, once you hold us, nothing can let go of our Oh Jesus, thank you, Nothing Jesus. can break that bond, oh Master God. Nothing can let that slip away, oh Jesus, God. Nothing can give up in our life, oh Master God. Yes, Jesus, we will never slip away, oh Master God, because that will be the strongest grip that you are holding, oh Jesus. Master God. It will be the tightest bond, oh Master God. It will be the hardest thing to break, oh Master God. Thank you, Nothing Jesus. can come in between, oh God. Nothing can come in between, oh God. Yes, That is Jesus. the only thing we want to ask you, Yes, oh God. Master. Hold us and never forsake us, oh Yes, Master God. Jesus. You have promised, oh Master God, Thank you. that you will never forsake us, oh God, Forsake us. because our names are written on the palm of your hands. Oh, oh thank you, Master God. Jesus. Thank you for that, oh Thank you, Master God. Jesus. We believe in that promise, oh Yes, God. Master. We Yes, believe in Master. that promise, oh Yes, God. Master. We Yes, believe that you will do whatever you have Jesus. planned to do, oh Master Yes, God. Master. In the name of Thank the you, Father, Jesus. Son, and the Holy Spirit, we pray. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿವರೆಗೂ ಕೇಳಂತ ಸತ್ಯವನ್ನು ನಿಮ್ಮನ್ನು ಎಲ್ಲಾ ವಿಷಯದಲ್ಲಿ ಕಾಪಾಡಿ, ನಿಮ್ಮನ್ನು ರಕ್ಷಿಸಿ, ನಿಮಗೆ ದೇವರು ಕೊಡಬೇಕಾದಂತ ಆಶೀರ್ವಾದವನ್ನು ಎಲ್ಲವನ್ನು ಕೊಟ್ಟು ಈ ಬರಂತ ವಾರವನ್ನು ದೇವರು ನಿಮ್ಮ ಜೊತೆಲಿ ಇರಲಿ ಅಂತ ನಾವು ಹಾರೈಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳಿ ನಾನು ಈ ಕೂಟವನ್ನು ಪ್ರಾರ್ಥನೆಯನ್ನು ಮುಗಿಸ್ತೀನಿ. ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ. ಯಾವ ಬರುವ ವಾರವನ್ನು ದೇವರು ನಿಮ್ಮ ಜೊತೆಲಿದ್ದು ಎಲ್ಲ ಭಾಗದಲ್ಲಿ ಆಶೀರ್ವಿಸಬೇಕಂತ ನಾನು ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಹೇಳಿ ಒಳ್ಳೆಯ ವಾರವನ್ನು ನೀವು ದೇವರ ಆಶೀರ್ವಾದದಿಂದ ನೋಡಿ ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್.